ಮೊದಲಿಗೆ ವಿಷ್ಣುವರ್ಧನ್ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನ ಗೆದ್ದಿದೆ. ಅಭಿಮಾನ್ ಸ್ಟುಡಿಯೋ ಜಾಗವನ್ನ ಮುಟ್ಟುಗೋಲಿಗೆ ಸರ್ಕಾರ ಈಗ ಡಿಸೈಡ್ ಮಾಡಿದೆ. ಅಭಿಮಾನ್ ಸ್ಟುಡಿಯೋ ಜಾಗ ಅರಣ್ಯ ಪ್ರದೇಶದ್ದು ಅಂತೇಳಿ ಘೋಷಣೆ ಮಾಡಲಾಗಿದೆ ಈಗ ಅಧಿಕೃತವಾಗಿ. ಈ ಹಿಂದೆಗೆ ಅರಣ್ಯ ಪ್ರದೇಶ ಘೋಷಣೆ ಮಾಡೋದ ಸಂಬಂಧ ಡಿಸ್ಕಸ್ ಕೂಡ ಆಗಿತ್ತು. ಅಧಿಕೃತ ಘೋಷಣೆ ಒಂದೇ ಬಾಕಿ ಇತ್ತು, ಈಗ ಅದು ಕೂಡ ಆಗಿದೆ. ಷರತ್ತು ಬದ್ಧ ಪ್ರಕಾರ 5 ವರ್ಷಗಳಲ್ಲಿ ಸ್ಟುಡಿಯೋವನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ 20 ವರ್ಷಗಳೇ ಕಳೆದರೂ ಸ್ಟುಡಿಯೋವನ್ನ ನಿರ್ಮಾಣ ಮಾಡಿಲ್ಲ. ಅಭಿಮಾನ್ ಸ್ಟುಡಿಯೋಗೆ 20 ಎಕರೆ ಜಮೀನನ್ನ ಸರ್ಕಾರ ಕೊಟ್ಟಿರುತ್ತೆ. ಬೆಂಗಳೂರಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಡಿಸಿಗೆ ಪತ್ರವನ್ನ ಬರೆಯಲಾಗಿದೆ. ಇದರ ಬಗ್ಗೆ ಹಿರಿಯ ನಟ ಬಾಲಕೃಷ್ಣ ಅವರಿಗೆ ನೀಡಿದಂತಹ 20 ಎಕರೆ ಜಾಗ ಅದು ಸರ್ಕಾರದ ಕಡೆಗಿಂದ ಸ್ಟುಡಿಯೋವನ್ನ ನಿರ್ಮಾಣ ಮಾಡೋದಕ್ಕೆ ಮತ್ತೆ ಸಿನಿಮಾ ಚಟುವಟಿಕೆಗೆ ಅಭಿವೃದ್ಧಿಪಡಿಸೋದಕ್ಕೆ ಆ ಜಾಗವನ್ನ ಕೊಟ್ಟಿರ್ತಾರೆ. ಆದರೆ ಆ ಜಾಗವನ್ನ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯೂ ಕಾಣೋದಿಲ್ಲ. ಆ 20 ಎಕರೆ ಜಾಗ, ಆ 20 ಎಕರೆ ಜಾಗ ಕೊಟ್ಟಿತ್ತು ಸಿನಿಮೆಯ ಚಟುವಟಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಲೀಸ್ ಕೊಡಲಾಗಿತ್ತು. ಆದರೆ ಯಾವುದೇ ಅಭಿವೃದ್ಧಿ ಜೊತೆಗೆ ಯಾವುದೇ ಸಿನಿ ಚಟುವಟಿಕೆಗಳು ನಡೆದ ಕಾರಣ ಜೊತೆಗೆ 20 ಎಕರೆ ಜಾಗದಲ್ಲಿ ಒಂದಷ್ಟು ಎಕರೆ ಜಾಗವನ್ನು ಕೂಡ ಮಾರಿಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬೇರೆ ಇದೆ. ಸೊ ಹಾಗಾಗಿ ಈಗ ಡಾಕ್ಯುಮೆಂಟ್ಸ್ ಪ್ರಕಾರ ಈ ಸ್ಟುಡಿಯೋ ಇರುವಂಥ ಜಾಗ ಅರಣ್ಯ ಪ್ರದೇಶದ್ದು ಅಂತ ಸರ್ಕಾರ ಈಗ ಆಲ್ರೆಡಿ ಅಧಿಕೃತ ಘೋಷಣೆ ಆಗಿದೆ. ನಟ ವಿಷ್ಣುವರ್ಧನ್ ಸ್ಮಾರಕ ನಿರ್ಧಾರಕ್ಕೆ ಈಗ ದಾರಿ ಸುಗಮವಾಗಿದೆ, ಸಲೀಸಾಗಿದೆ. ಅಭಿಮಾನ್ ಸ್ಟುಡಿಯೋದಲ್ಲೇ ಸ್ಮಾರಕ ನಿರ್ಮಾಣಕ್ಕೆ ಫ್ಯಾನ್ಸ್ ಆಗ್ರಹಿಸ್ತಾ ಇದ್ದಾರೆ. ಈಗ ವಿಷ್ಣು ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಂತಹ ಅಭಿಮಾನ್ ಸ್ಟುಡಿಯೋದ ಜಾಗದಲ್ಲೇ ನಿರ್ಮಾಣ ಮಾಡಬೇಕಂತ ಈಗ ನಿರ್ಧಾರ ಕೈಗೊಳ್ಳೋ ಅಧಿಕಾರ ಯಾರದ್ದು? ರಾಜ್ಯ ಸರ್ಕಾರದ್ದು. ರಾಜ್ಯ ಸರ್ಕಾರದ ಕೈಯಲ್ಲೇ ಇದೆ. ಅಟ್ಲೀಸ್ಟ್ ಕೊನೆಗೂ ವಿಷ್ಣುವರ್ಧನ್ ಫ್ಯಾನ್ಸ್ ಆಶಯ ಈಡೇರುವ ನಿರೀಕ್ಷೆಯಲ್ಲಿದ್ದಾರೆ. ಈಗ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿದೆ. ಜೊತೆಗೆ ಇನ್ನೊಂದಿಷ್ಟು ಪರಿಶೀಲನೆ ಮಾಡಬೇಕಾಗಿದೆ, ಸಮಯ ಹಿಡಿಯುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಅಟ್ಲೀಸ್ಟ್ ಇವಾಗೊಂದು ಅಧಿಕೃತವಾಗಿ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು ಅಂಥೇಳಿ ಮುಟ್ಟುಗೋಲನ್ನು ಹಾಕೊಳ್ಳಲಾಗಿದೆ. ಷರತ್ತುಬದ್ಧ 20 ಎಕರೆ ಜಾಗವನ್ನು ಕೊಡಲಾಗಿತ್ತು 20 ವರ್ಷಗಳ ಅವಧಿಗೆ. ಕೊಟ್ಟಂಥ ಸಂದರ್ಭದಲ್ಲಿ 5 ವರ್ಷದ ಒಳಗಾದರೂ ಏನಾದರೂ ಒಂದು ಅಭಿವೃದ್ಧಿ ಚಟುವಟಿಕೆಗಳಾಗಬೇಕಾಗಿತ್ತು, ಒಂದು ಸ್ಟುಡಿಯೋ ನಿರ್ಮಾಣ ಆಗಬೇಕಾಗಿತ್ತು, ಸಿನಿ ಚಟುವಟಿಕೆಗಳಾಗಬೇಕಾಗಿತ್ತು 5 ವರ್ಷದ ಒಳಗಾಗಿ. ಆದರೆ ಅದ್ಯಾವುದೂ ಕೂಡ ಅಭಿವೃದ್ಧಿ ಕಾಣಲಿಲ್ಲ ಅಲ್ಲಿ. ಹಾಗಾಗಿ ಅಷ್ಟು ಜಾಗವನ್ನು ಈಗ ಮುಟ್ಟುಗೋಲಿಗೆ ನಿರ್ಧಾರ ಮಾಡಿಕೊಂಡಿದೆ ಈಗ ರಾಜ್ಯ ಸರ್ಕಾರದ ಕಡೆಯಿಂದ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಿಕಾ, ಫಿಲ್ಮ್ ಬ್ಯೂರೋ ಹೆಡ್, ಲೈವ್ನಲ್ಲಿ. ದೀಪಿಕಾ, ಈಗ ಆಲ್ರೆಡಿ ಸರ್ಕಾರ ಘೋಷಣೆ ಮಾಡಾಯಿತು ಮುಟ್ಟುಗೋಲ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನ್ ಸ್ಟುಡಿಯೋವನ್ನು. ಇದು ಅಭಿಮಾನದ ಗೆಲುವು ಅಂತ ನಾನು ಕರಿತೀನಿ. ಓವರ್ ಆಲ್ ಈ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಕೊಡೋದಾದ್ರೆ ಶರತ್, ನಿಮ್ಗೆ ಗೊತ್ತಿರ್ಬೋದು 15 ವರ್ಷಗಳಿಂದಲೂ ಕೂಡ ವಿಷ್ಣು ಅಭಿಮಾನಿಗಳು ಜೊತೆಗೆ ಬಾಲಕೃಷ್ಣ ಫ್ಯಾಮಿಲಿಯವರ ಒಂದು ಗುದ್ದಾಟ ನಡೀತಲೇ ಇತ್ತು. ವಿಷ್ಣು ಅವರ ಸಾಹಸಿಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಸಮಾಧಿ ಆಗಬೇಕು, ಅಲ್ಲೇ ಎಲ್ಲ ಪುಣ್ಯತಿಥಿ ಆಗಿರ್ಬೋದು, ಬರ್ತ್ಡೇ ಆಗ್ಬೋದು, ಅಲ್ಲೇ ಆಚರಿಸಬೇಕು ಅನ್ನೋ ಪಟ್ಟನ್ನು ವಿಷ್ಣು ಅಭಿಮಾನಿಗಳು ಪಟ್ಟು ಹಿಡಿದಿದ್ರು. ಆದರೆ ಆ ಗುದ್ದಾಟ 15 ವರ್ಷಗಳ ಕಾಲ ನಡೀತಾನೆ ಬರ್ತಾ ಇತ್ತು. ಆದರೆ ಇದೀಗ ಯಾವಾಗ ವರಮಹಾಲಕ್ಷ್ಮಿ ಹಬ್ಬದಂದು ಮಧ್ಯರಾತ್ರಿ ಏಕಾಏಕಿ ಹಿರಿಯ ನಟ ಬಾಲಕೃಷ್ಣ ಅವರ ಮೊಮ್ಮಗ ಆ ಸಮಾಧಿಯನ್ನ ಹೊಡೆದಾಕಿದ್ರು, ನಿಜವಾಗ್ಲೂ ವಿಷ್ಣು ಅಭಿಮಾನಿಗಳ ಮನಸ್ಸಿನ ಕಟ್ಟೆ ಹೊಡೆದೋಗಿದೆ. ಸೊ ಅವರು ನೋವನ್ನ ಪ್ರತಿನಿತ್ಯ ಅನುಭವಿಸ್ತಾ ಇದ್ರು. ಆದ್ರೂ ಕೂಡ ಅಲ್ಲೇ ನಮಗೆ ಮತ್ತೆ ಸಮಾಧಿ ಮಾಡಬೇಕು ಅನ್ನುವಂಥ ಒಂದು ಹೋರಾಟಕ್ಕೆ ಅಭಿಮಾನಿಗಳು ಇಳಿದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಿಷ್ಣು ಸೇನಾ ಸಂಘದ ಅಧ್ಯಕ್ಷರಾಗಿರುವಂತಹ ವೀರಕಪುತ್ತ ಶ್ರೀನಿವಾಸ್ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಕರೀತಾರೆ. ಆ ಸಂದರ್ಭದಲ್ಲಿ ಸುದೀಪ್ ಅವರು ಈ ಒಂದು ಪಕ್ಕದಲ್ಲೇ, ಕೆಂಗೇರಿ ಪಕ್ಕದಲ್ಲೇ ವಿಷ್ಣು ದರ್ಶನ ಕೇಂದ್ರವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ಮಾಹಿತಿಯನ್ನ ಕೂಡ ಹಾಕಿದ್ರು. 2ನೇ ತಾರೀಕು ಅಂದ್ರೆ ಸುದೀಪ್ ಅವರ ಬರ್ತ್ಡೇ ಅವತ್ತು ಅದು ಘೋಷಣೆ ಆಗುತ್ತೆ ಅನ್ನುವ ಮಾತನ್ನ ಕೂಡ ಹೇಳಿದ್ರು. ಅದರ ಬೆನ್ನಲ್ಲೇ ಇದೀಗ ಮತ್ತೆ ವಿಷ್ಣು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಮೇಲ್ನೋಟಕ್ಕೆ ಅಲ್ಲೇ ಏನು ಅಭಿಮಾನ್ ಸ್ಟುಡಿಯೋ ಇತ್ತು ಅಲ್ಲೇ ಸಮಾಧಿ ಆಗುತ್ತೆ ಅನ್ನುವಂಥ ಒಂದು ಸೂಚನೆ ಸಿಕ್ಕಿದೆ. ಇದೊಂದು ವಿಷ್ಣು ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನದ ಹೋರಾಟಕ್ಕೆ ಚಿಕ್ಕದಾಗಿ ಒಂದು ಜಯ ಸಿಕ್ಕಿದೆ. ಯಾಕಂದ್ರೆ 20 ವರ್ಷಗಳ ಕಾಲ ಏನು ಬಾಲಕೃಷ್ಣ ಅವರ ಫ್ಯಾಮಿಲಿಗೆ ಅಭಿಮಾನ್ ಸ್ಟುಡಿಯೋದ ನಿರ್ಮಾಣಕ್ಕಾಗಿ 20 ಎಕರೆ ಜಾಗವನ್ನು ಕೊಡಲಾಗಿತ್ತು. ಅದು ಅರಣ್ಯ ಪ್ರದೇಶ ಅಂತ ಈಗಾಗಲೇ ಘೋಷಣೆಯಾಗಿದೆ. IFS ಅಧಿಕಾರಿ ರವಾನಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವರ್ಷದಲ್ಲಿ
ಅಭಿಮಾನ್ ಸ್ಟುಡಿಯೋದ ಕಾರ್ಯವನ್ನ ಯಾವುದೇ ರೀತಿಯಲ್ಲಿ ನಿರ್ವಹಿಸಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಜೊತೆಗೆ 10 ಎಕರೆಯನ್ನ ಬಾಲಕೃಷ್ಣ ಫ್ಯಾಮಿಲಿಯವರು ಸೇಲ್ ಮಾಡಿದ್ರು, ಅಂದ್ರೆ ಲೀಸ್ಗೆ ಕೊಟ್ಟಿರೋದನ್ನ ಸೇಲ್ ಮಾಡಿ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೀತಾರೆ. ನಾವು ಇಲ್ಲಿ ಅಭಿಮಾನ್ ಸ್ಟುಡಿಯೋದ ಡೆವಲಪ್ಮೆಂಟ್ ಮಾಡ್ತೀವಿ ಆ ಬಂದಂತ ಹಣದಲ್ಲಿ ಅಂತ. ಬಟ್ ಯಾವುದೇ ರೀತಿಯಲ್ಲಿ ಅಲ್ಲಿ ಅಭಿವೃದ್ಧಿ ಕಾಣಲಿಲ್ಲ. ಆ ಕಾರಣಕ್ಕಾಗಿ ಇದೀಗ ಸರ್ಕಾರ ಆ ಜಾಗವನ್ನ ಮುಟ್ಟುಗೋಲು ಹಾಕಕ್ಕೆ ಮುಂದಾಗಿರುವಂತ ನಾವು ಒಂದು ಘಟನೆಯನ್ನ ನೆನಪಿಸಬೇಕು. 2015ರಲ್ಲಿ ಅನಿರುದ್ಧ್ ವಿಷ್ಣುವರ್ಧನ್, ಅಂದ್ರೆ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಅವರ ನೇತೃತ್ವದಲ್ಲಿ ಇದೇ ರೀತಿ ಒಂದು ಪತ್ರವನ್ನ ರವಾನೆ ಆಗುತ್ತೆ. ಸಮಾಧಿ ಅಲ್ಲೇ ನಿರ್ಮಾಣ ಆಗಬೇಕು ಅನ್ನೋ ಒಂದು ಒತ್ತಾಯ ಕೂಗು ಬರುತ್ತೆ. ಆ ಸಂದರ್ಭದಲ್ಲೂ ಸರ್ಕಾರ ಮುಟ್ಟುಗೋಲು ಹಾಕಕ್ಕೆ ಮುಂದಾಗುತ್ತೆ. ಆದ್ರೆ ಅದು ಅರ್ಧಕ್ಕೆ ನಿಂತು ಹೋಗುತ್ತೆ. ಮತ್ತೆ ಅದೇ ರೀತಿ ಆದ್ರೆ ಮತ್ತೆ ಅಭಿಮಾನಿಗಳಿಗೆ ನಿರಾಸೆಯಾಗೋದಂತೂ ಖಂಡಿತ. ಈ ಸಲದ ಆದೇಶದ ಪ್ರಕಾರದಂತೆ ನಿಜವಾಗ್ಲೂ ಸರ್ಕಾರ ಮುಟ್ಟುಗೋಲು ಆಗುತ್ತಾ, ಮುಂದಿನ ಕ್ರಮಗಳು ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ನಾವು ವಿಷ್ಣುವರ್ಧನ್ ಅವರ ಮನೆಯಲ್ಲಿದ್ದೀವಿ. ಇಷ್ಟರಲ್ಲೇ ಅವರು ಇನ್ನು ಸ್ವಲ್ಪ ಸಮಯದಲ್ಲೇ ಒಂದು ಪ್ರೆಸ್ ಮೀಟ್ ಅನ್ನ ಕರೀತಾರೆ. ಆ ಪ್ರೆಸ್ ಮೀಟ್ ಅಲ್ಲಿ ಏನೇನು ಹೇಳ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಶರತ್. ಓಕೆ, ಥ್ಯಾಂಕ್ ಯು ದೀಪಿಕಾ ಡೀಟೇಲ್ಸ್ಗಾಗಿ.